ನೀವೇ ಹೇಳ್ಬೇಕಂದ್ರೆ ಸರ್ ಡಿ ಕೆ ಶಿವಕುಮಾರ್ ಹೇಳಿ ತಪ್ಪು ತಿಳ್ಕೋಬೇಡಿ. ಚರ್ಚೆಗೆ ಆಹ್ವಾನ ಕೊಟ್ಟರು ಅವರು, ನಾನು ಕೊಟ್ಟಿದ್ದಲ್ಲ. ಸಿದ್ಧ ಇದ್ದೀನಪ್ಪ ಅಂತ ಹೇಳಿದ್ವಿ. ನಾವು ಅಂಥ ದೊಡ್ಡ ಮಟ್ಟದಲ್ಲಿ ಬ್ಯುಸಿ ಇಲ್ಲ. ಏಕೆಂದರೆ ನಾವು ಟೇಪ್ ಹಿಡಿಬೇಕು, ಮಧ್ಯರಾತ್ರಿಲಿ ಹೋಗಿ ಚದರಡಿ ಎಷ್ಟೈತೆ ಅಂತ ಲೆಕ್ಕ ಹಾಕಬೇಕು, ಅದಕ್ಕೆ ರೇಟ್ ಫಿಕ್ಸ್ ಮಾಡಬೇಕು. ಅದೆಲ್ಲ ನಮಗೆ ಆ ಬ್ಯುಸಿ ಇಲ್ಲ. ನಾವು ಬ್ಯುಸಿ ಇರೋರು ಅವ್ರು ಹೇಳ್ಬೇಕು ಟೈಮ್ನ, ನಾವು ಫ್ರೀ ಆಗಿರೋರು. ಅದು ಬಿಟ್ಬಿಟ್ಟು ನನಗೆ ಕೇಳಿದ್ರೆ ನಾನೇನು ಹೇಳಲಿ? ದಿನ ಅರ್ಧ ರಾತ್ರಿವರೆಗೆ ಏನೇನು ಮಾಡ್ತಾರೆ ಗೊತ್ತಿಲ್ವಾ? ದಿನ ಇಷ್ಟು ವಸೂಲಿ ಆಗಲೇಬೇಕು ಅಂತೇಳಿ ಅದೊಂದು ಫಿಕ್ಸ್ ಮಾಡ್ಕೊಂಡು ಅವ್ರು ಜೀವನ ಮಾಡೋರು. ಬ್ಯುಸಿ ಇರೋರು ಅವರು. ಪಾಪ ಒಂದೊಂದು ಸೆಕೆಂಡು ಅವ್ರಿಗೆ ಇಂಪಾರ್ಟೆಂಟ್ ಇದೆ. ಅವ್ರು ಹೇಳಬೇಕಪ್ಪ ಡೇಟ್ನ. ಬರಲಿ ಇಲ್ಲಿ ಇದೀಗಿರನ್ನೇ ನಾನು ಹೇಳೋದು ಬೇಡ. ನಮ್ಮ ಮಾಗಡಿ ಮಂಜು ಬಾರಪ್ಪ ಇಲ್ಲೇ ಚರ್ಚೆ ಮಾಡೋಣ ಅಂತೇಳಿ ಬರಲಿ. ಜನಗಳ ಮುಂದೆ ಚರ್ಚೆ ಆಗಲಿ. ಜನಗಳ ಮುಂದೆ ಚರ್ಚೆ ಮಾಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ ಸರ್. ಅಲ್ಲಿರೋ ರೈತರು ಕೂಡ ಹೇಳ್ತಿದ್ದಾರೆ, ನಮ್ಮ ಜೊತೆ ಚರ್ಚೆನೇ ಮಾಡಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ನಾನು ಹೇಳಿದ್ದು ಅದನ್ನೇ ಬ್ರದರ್. ಅಲ್ಲಿ ಯಾವ ರೈತರ ಹತ್ರನೂ ಮಾತಾಡಿಲ್ಲ. 100ಕ್ಕೆ 80 ಭಾಗ ರೈತರು ಕೊಡೋಕ್ಕೆ ತಯಾರಾಗಿಲ್ಲ. ಇವ್ರು ಯಾವ ರೀತಿ ಮಾಡೋಕ್ಕೆ ಸಾಧ್ಯ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.